ನನ್ನ ಲೈಫಲ್ಲಿ ಅಪ್ಪ ಅಮ್ಮ ಚುಕ್ಕಿನ್ ಬಿಟ್ರೆ ಯಾರನ್ನೂ ಪ್ರೀತಿ ಮಾಡಿಲ್ಲ. ಆದ್ರೆ ಈ ಮನೆಗ್ ಬಂದ್ಮೇಲೆ ನಂಗೆ ಅಜ್ಜಿ ಪ್ರೀತಿ ಸಿಕ್ತು. ನೀವು ನಾನು ತಪ್ಪು ಮಾಡ್ದಾಗೆಲ್ಲ ಅಮ್ಮನ್ ತರ ನನ್ನ ತಿದ್ದಿದ್ದೀರಾ. ನಾನು ನೊಂದಾಗೆಲ್ಲ ನನ್ನ ಕೇರ್ ಮಾಡಿದೀರಾ. ಹೆಣ್ಮಗುಗೆ ತವ್ರ ಮನೆನೇ ಮುಖ್ಯ. ಆದ್ರೆ ನೀವು ತವ್ರ ಮನೆನ ಮರೆಯುವಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಅಪ್ಪ ಅಮ್ಮ ಚುಕ್ಕಿ ಫ್ರೆಂಡ್ಸು ಇದೆಲ್ಲ ಪ್ರೀತಿ ಒಂದ್ ಕಡೆ ಆದ್ರೆ ನಿಮ್ ಪ್ರೀತಿ ಇನ್ನೊಂದ್ ಕಡೆ. ಆಗ್ಲೇ ನನ್ಗೆ ಸ್ವಾರ್ಥ ಸ್ಟಾರ್ಟ್ ಆಯ್ತು. ಒಬ್ರಿಗೆ ಎಲ್ಲ ಕೊಟ್ಟು ಅವ್ರ ಖುಷಿನ ಬಯಸೋಳ್ ನಾನು. ಅಷ್ಟು ನಿಸ್ವಾರ್ಥಿ. ಆದ್ರೆ ನಿಮ್ಮನ್ನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ನೀವ್ ಬೇಕು, ನಿಮ್ ಪ್ರೀತಿ ಬೇಕು, ನಿಮ್ ಪ್ರೀತಿನ ಅನುಭವಿಸ್ಬೇಕು ಅನ್ನೋ ಸ್ವಾರ್ಥ ಸ್ಟಾರ್ಟ್ ಆಯ್ತು. ನಾನು ಪ್ರೀತಿ ಮಾಡ್ಬೋದು, ಪ್ರೀತಿ ಬೆಲೆ ಏನು ಅಂತ ನಾನು ನಿಮ್ಮಿಂದ ತಿಳ್ಕೊಂಡೆ. ಜೀವನದಲ್ಲಿ ಏನಾಗಿರಲ್ವೋ ಅದ್ ಕನ್ಸಾಗೆ ಉಳಿಯುತ್ತೆ. ಕೆಲವು ಕನ್ಸು ಮುಂದಿನ ದಾರಿ ತೋರಿಸುತ್ತೆ. ಆದ್ರೂ ನಾವ್ಯಾರು ಕನ್ಸ್ ಕಾಣೋದ್ನ ಬಿಡಲ್ಲ. ನಾನು ನಿಮ್ ಜೊತೆ ಕನ್ಸಿನ ಪ್ರೇಮ ಲೋಕನೇ ಕಟ್ಕೊಂಡ್ಬಿಟ್ಟಿದ್ದೀನಿ. ನಾನು ನಿಮ್ ಜೊತೆ ಜೀವನ ಮಾಡ್ಬೇಕು, ನಿಮ್ ಪ್ರೀತಿನ ಅನುಭವಿಸ್ಬೇಕು. ನಾನು ನೀವು ನಿಜವಾದ ಗಂಡ ಹೆಂಡತಿ ತರ ಬದುಕೋ ಕನ್ಸ್ ಕಟ್ಕೊಂಡ್ಬಿಟ್ಟಿದ್ದೀನಿ. ರಿಯಾಲಿಟಿಯಲ್ಲಿ ಇದಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ಈ ಕನ್ಸಲ್ಲೇ ಬದುಕ್ತಾ ಇದ್ದೀನಿ. ಲೀಲಾ ಯಾವಾಗ್ಲೂ ನಾಳೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ. ಜೀವನ ಹೇಗ್ ಬರುತ್ತೋ ನಾವ್ ಆತರ ಎಕ್ಸೆಪ್ಟ್ ಮಾಡ್ಬೇಕು. ನಾಳೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಬದುಕ್ತವಳು ನಾನು. ಆದ್ರೂ ನಿಮ್ಮನ್ನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹಗ್ಲಲ್ಲೂ ಕನ್ಸ್ ಕಾಣಕ್ ಸ್ಟಾರ್ಟ್ ಮಾಡಿದೀನಿ. ಇದು ನನ್ನ 4ನೇ ಬದಲಾವಣೆ. ನೀವ್ ನನ್ನ ಹುಚ್ಚಿ ಅನ್ಕೊಂಡ್ರು ಪರವಾಗಿಲ್ಲ. ಹಾಗಾದ್ರೆ ಜೀವನದಲ್ಲಿ ಕನ್ಸ್ ಕಾಣೋರೆಲ್ಲ ಹುಚ್ಚರೆ. ಹಾಗೆ ನಿನ್ನತ್ರ ಇರೋ ಒಂದೇ ಒಂದು ಸ್ಥಾನ ಲೀಲಾ ಅಭಿರಾಮ್ ಜೈಶಂಕರ್. ಇವತ್ತು ಎಲ್ಲರೆದುರಿಗೆ ಅಭಿರಾಮ್ ಜೈಶಂಕರ್ ಹೆಂಡತಿ ಅನ್ನೋ ಸ್ಥಾನನ ನಾನು ಕೇಳ್ತಾ ಇದ್ದೀನಿ. ನನಗೆಷ್ಟು ಖುಷಿ ಆಗ್ತದೆ ಅಂದ್ರೆ ಈ ವಿಷಯನ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ.
ಲೀಲಾ, ಏನಂದೆಮ್ಮ ನೀನು? ರಾಮಂದ್ರ ಪ್ರಾಣ, ಅವ್ರಿಲ್ದ ನನ್ ಬದುಕೇ ಇಲ್ಲ ಅಂತಿದ್ಯಲ್ಲ, ಏನ್ ಮಾಡಿದೀಯ ತಾಯಿ? ಅಜ್ಜಿ, ಅದು ಹಾಗಲ್ಲ ಅಜ್ಜಿ, ನನ್ನ ಮಾತು. ಯಾರು ಮಾತಾಡ್ಕೊಡ್ದು, ನೀನೇ ಅವನನ್ನು ಮುಗಿಸಿಕೊಡ್ತಿದ್ಯಾ? ಇದುವರೆಗೂ ಒಬ್ಬನೇ ಒಬ್ಬ ಬಂದು ನನ್ ಮಗ ಹೀಗೆ ಅಂತ ಹೇಳಿದ್ದಿಲ್ಲ. ಅಂತದ್ರಲ್ಲಿ ನೀನು ಅವನ ವಿರುದ್ಧ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಏನ್ ಸಾಧಿಸಕ್ ಹೊರಟಿದೀಯಮ್ಮ? ನಾನ್ ಸತ್ತ ಮೇಲೆ ನನ್ ಮಗನ್ ಪಾಲಿಗೆ ನೀನಿರ್ತೀಯ, ನನ್ ಮಗನ್ ಚೆನ್ನಾಗಿ ನೋಡ್ಕೋತೀಯ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನ್ ಅವನನ್ನ ಮುಗ್ಸಕ್ ಹೊರಟಿದೀಯ. ನಾ ಬದುಕಿರುವಾಗ್ಲೇ ಈ ಸತ್ಯ ಗೊತ್ತಾಯ್ತು. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀ ನಮಗ್ ಮಾಡಿರೋದು ಮೋಸ ಅಲ್ಲ, ದ್ರೋಹ ಅಲ್ಲ, ಅನ್ಯಾಯಮ್ಮ, ಘೋರವಾದ ಅನ್ಯಾಯ. ನಾವೆಲ್ಲ ನಿಷ್ಕಲ್ಮಶವಾಗಿ ನಿನ್ನ ನಂಬಿದ್ವಿ, ನಮ್ಮೆಲ್ರಿಗೂ ಅನ್ಯಾಯ ಮಾಡ್ಬಿಟ್ಟೆ. ಆ ಭಗವಂತ ಕಣ್ಮುಚ್ಕೊಂಡು ಕೂತಿರಲ್ಲ, ಇದೆಲ್ಲದಕ್ಕೂ ಒಂದ್ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತಾನೆ. ನನಗೆ ನಿನ್ನ ಹತ್ರ ಮಾತಾಡಕ್ಕೂ ಅಸಹ್ಯ ಆಗ್ತಾ ಇದೆ. ಚಾಕುಯಿಂದ ಇರ್ದಂಗ ಆಗ್ತಿದ್ಯಾ? ಆಗ್ಲೇಬೇಕು. ಏಜೆಗೆ ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಬೇಕು, ಈ ಮನೆಗೆ ತಕ್ಕನಾದ ಸೊಸೆ ಬೇಕು, ನಮ್ 3 ಜನಕ್ಕೆ ಹೇಳ್ ಮಾಡ್ತಿದಂತ ಅತ್ತೆನ ನಾವು ತಂದೆ ತರ್ತೀವಿ ಅಂತ ಹಗಲು ರಾತ್ರಿ ಮನ್ಸಿಗೆ ಹಾಕೊಂಡು ಹುಡುಕ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ನೀನು ಬರ್ತೀಯಂತೆ. ಇಂಥವಳು ಈ ಮನೆಗೆ ಸೊಸೆ ಆಗಬಾರ್ದು ಅಂತ ನಾವು ಕಷ್ಟಪಡ್ತಾ ಇರ್ಬೇಕಾದ್ರೆ ಕಳ್ಳತನದಲ್ಲಿ ಏಜೆನ ಮದುವೆ ಆಗ್ತೀಯಂತೆ. ಆಮೇಲೆ ನಾವೆಲ್ಲರೂ ನಿನ್ನನ್ನ ಅತ್ತೆ ಅಂತ ಕರಿಬೇಕಂತೆ. ಏಜೆ ನಿನ್ನನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಡ್ಬೇಕಂತೆ. ಏನೇ ಪ್ಲಾನ್ ನಿಂದು? ವಾ ವಾ, ನಿನ್ನಂತ ನಾಯಿನ ನಮ್ಮನೆ ಕಾಂಪೌಂಡ್ ಒಳಗೂ ಬಿಟ್ಕೊಳಕ್ ಇಷ್ಟಪಡಲ್ಲ ನಾನು. ಅಂತದ್ರಲ್ಲಿ ದೇವ್ರ ಮನೆ ಕರ್ಸಿ ದೀಪ ಹಚ್ಚಕ್ಕಾಗತ್ತಾ? ಕನ್ಸಲ್ಲೂ ಅನ್ಕೋಬೇಡ. ಏಜೆ ನಿನ್ನ ಕತ್ತಿ ಹಿಡಿದು ಆಚೆ ದಬ್ಬಲಿಲ್ಲ. ಅದ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನು ಹೆಣ್ಣಾಗಿ ಹುಟ್ಟಿ ಅದೃಷ್ಟ ಮಾಡ್ಬಿಟ್ಟಿದ್ಯಾ. ಏಜೆ ಹೆಣ್ಣಿಗೆ ಗೌರವ ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನಿನ್ನೂ ಈ ಮನೇಲಿ ಉಳ್ಕೊಂಡಿದ್ಯಾ. ಆದ್ರೆ ಅದನ್ನ ನಾನು ಮಾಡ್ತೀನಿ. ಈ ಮನೆಯಲ್ಲಿ ಯಾವುದೇ ಸ್ಥಾನ ಇಲ್ಲದೆ ಝೀರೋ ಆಗಿ ನಿಂತಿರೋ ನಿನ್ಗೆ ಪ್ರತಿ ಹೆಜ್ಜೆನೂ ಮುಳ್ಳಿನ ಹೆಜ್ಜೆ ಆಗ್ಬೇಕು. ಈ ಮನೆಯಲ್ಲಿರೋ ಪ್ರತಿಯೊಂದು ಕ್ಷಣನೂ ನರ್ಕ ನರ್ಕ ಅನ್ಭವಿಸ್ಬೇಕು. ಹಾಗೆ ನಾನು ಮಾಡ್ತೀನಿ. ಏನೇ ನೋಡ್ತಾ ಇದ್ಯಾ? ಅಯ್ಯೋ ದುರ್ಗಾ ಅವ್ರೆ, ಇಷ್ಟು ದಿನ ನನ್ನ ಜೊತೆ ಕ್ಲೋಸ್ ಆಗಿದ್ದು, ನನ್ನ ಸ್ನೇಹ ಬೆಳೆಸಿ ಈಗ ಈ ತರ ಮಾಡ್ತಿದ್ದೀರಲ್ಲ,
ಅಂತ ಕೇಳ್ಬೇಕು ಅನ್ನಿಸ್ತಾ ಇದೆಯಾ? ಲೇ, ಸಿಂಹ ಜಿಂಕೆ ಜೊತೆಗೆ ಆರಾಮಾಗಿ ಓಡಾಡ್ತಿದೆ ಅಂದ್ರೆ ಅದು ನಾನು ಬದುಕಿರೋವರೆಗೂ ಜೀವಂತವಾಗಿ ಇರುತ್ತೆ. ನೀವು ಬೇಕಿದ್ರೆ ಹೊಡೀರಿ ಬಡೀರಿ ಏನಾದ್ರೂ ಮಾಡ್ರಿ, ಆದ್ರೆ ನಿಮ್ಮ ಆರೋಗ್ಯ ಮಾತ್ರ ಹಾಳು ಮಾಡ್ಕೋಬೇಡಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋವು ಅನ್ಭವಿಸೋದು ನೀವೇ ಅಲ್ವಾ? ನೀನು ಆಕ್ಟರ್ ಅಂತ ಗೊತ್ತಿತ್ತು, ಆದ್ರೆ ನಾಲ್ಗೆಗೂ ಬಣ್ಣ ಹಚ್ಕೊಂಡು ರಿಯಲ್ ಲೈಫಲ್ಲಿ ಇಷ್ಟು ಪರ್ಫಾರ್ಮ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟಾದ್ರೂ ನನ್ನ ಎದುರಿಗೆ ಬಂದು ಸುಳ್ಳು ಹೇಳ್ತಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಏಜೆ 2 ನಿಮಿಷ ಪ್ಲೀಸ್ ಏಜೆ, ಗಾಯಗೆ ಔಷಧಿ ಹಚ್ಬಿಡ್ತೀನಿ. ನಿನ್ನಂತ ನಂಬಿಕೆ ದ್ರೋಹಿ ಕೈಯಿಂದ ಅಮೃತ ಕುಡಿದ್ರು ಅದು ವಿಷವಾಗಿ ಬಲಿ ತಗೊಂಡೆ. ಏಜೆ ಪ್ಲೀಸ್ ಏಜೆ, ಔಷಧಿ ಹಚ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ನನ್ನ ಮಗನ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣಮ್ಮ. ಇವ್ರ ಹತ್ರ ನನ್ನ ಮಗನ ಸೇವೆ ಮಾಡಿಸೋ ದೌರ್ಭಾಗ್ಯ, ದುಸ್ಥಿತಿ ಎರಡೂ ಬಂದಿಲ್ಲ. ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನನ್ನ ಮಗನ್ ನಾನೇ ನೋಡ್ಕೋತೀನಿ. ಮೂರನೇವ್ರ ಸಹಾಯ ನನಗೆ ಬೇಕಿಲ್ಲ. ನೋಡಮ್ಮ, ನೀನು ನಾಟಕೀಯವಾಗಿ ನನ್ನ ಜೊತೆ ಸಲ್ಗೆ ಬೆಳೆಸಿರ್ಬಹುದು, ಆದರೆ ನಾನು ಮಾತ್ರ ನ್ಯಾಯವಾಗಿ ನಿನ್ನ ಜೊತೆ ಪ್ರೀತಿಯಿಂದ ಇದ್ದೀನಿ. ಆದರೆ ಒಂದೇ ಸಲ ನಿನ್ನಿಂದ ದೊಡ್ಡ ಪೆಟ್ಟು ಬಿತ್ತು ನೋಡು, ಆ ಕ್ಷಣದಿಂದ ನಿನ್ನ ಮುಖ ನೋಡಕ್ಕೂ ನನಗೆ ಕಷ್ಟ ಆಗ್ತಾ ಇದೆ. ನಾನು ನಿನ್ನ ಪ್ರೀತಿಯಿಂದ ಸೊಸೆ ಅಂತ ಕರೆದಿದ್ದೀನಿ. ನಿನ್ನ ಜೊತೆ ಮನಸಾರ ನಕ್ಕಿದ್ದೀನಿ, ಮನಸಾರ ಹತ್ತಿದ್ದೀನಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ನಿನ್ನಿಂದ ಮೋಸ ಆದಾಗ ಪ್ರಾಮಾಣಿಕವಾಗಿರೋ ನನಗೆ ಕಷ್ಟ ಆಗೇ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನೀನೇ ಇಲ್ಲಿಂದ ಹೊರಟೋಗು. ಅಪ್ಪ, ಆ ಮನೇಲಿ ಎಲ್ರೂ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿರ್ಬಹುದು, ಆದ್ರೆ ಅವಳಿಗೆ ತೊಂದರೆ ಮಾಡೋ ಅಂತ ಜನ ಅಲ್ಲಿ ಯಾರು ಇಲ್ಲ ಅಪ್ಪ. ನೀವ್ ಅಡ್ಗೆ ಮಾಡಿ ಬಡಿಸೋದು ಅಂದ್ರೆ ಅವ್ರಿಗೆ ನೋವಾಗಲ್ವಾ? ನಾನು ಎಷ್ಟು ಹೇಳಿದ್ರು ನೀವ್ ನನ್ನ ಮಾತೇ ಕೇಳಲ್ಲಪ್ಪ. ಇಷ್ಟಾದ್ರೂ ಇಲ್ಲೇ ತಡೆ, ಬೇರೆ ಯಾರ ಆಗಿದ್ರೆ ಮುಖನೂ ತೋರಿಸ್ತಾ ಇರಲಿಲ್ಲ. ಸಾಕೋಡಿ, ನಿಮ್ಗೆ ಅಂತ ನಮ್ಮ ಮನೆ ಜನಕ್ಕೆ ಅಂತ ಸಪ್ರೇಟ್ ಆಗಿ ಅಡ್ಗೆ ಮಾಡಿದ್ವಿ. ನಾವು ತರದ್ರೊಳಗಡೆ ಲೀಲಾ ಅವ್ರು ಹೀಗೆಲ್ಲ ಮಾಡ್ಬಿಟ್ಟಿದ್ದಾರೆ. ಅಜ್ಜಿ, ನೀವು ಪ್ಲೀಸ್ ಕೂತ್ಕೊಳ್ಳಿ, ಊಟ ಮಾಡಿ. ಹೌದು ಅಜಯ್, ಯಾಕೆ ಲೀಲಾ ಅವ್ರೆ, ನಾವ್ ಹೇಳಿಲ್ವಾ ನಮ್ಮ ಮನೆ ಜನಕ್ಕೆ ನಾವು ಮಾಡ್ಕೋತೀವಿ ಅಂತ? ಆದ್ರೂ ಯಾಕೆ ಹೀಗೆಲ್ಲ ಮಾಡಕ್ ಹೋದ್ರಿ? ಏಜೆಗೆ ಎಷ್ಟು ಹರ್ಟ್ ಆಗಿರುತ್ತೆ. ನೀನ್ ಮಾಡಿರೋ ಅವಾಂತರದಿಂದ ಯಾರು ಸರಿಯಾಗಿ ಊಟ ಮಾಡಿಲ್ಲ. ಬೇಗ ಬೇಗ ಮಾಡು. ಎಲ್ಲದಕ್ಕೂ ಮೀರಿ ಆ ಮನೇಲಿ ಎಲ್ರಿಗೂ ಮನುಷ್ಯತ್ವ ಇದೆ. ಸೊ ಏನೂ ಆಗಲ್ಲ ಅಪ್ಪ, ನೀನ್ ನೆಮ್ಮದಿಯಿಂದ ಇರು. ಏಜೆ ಪ್ಲೀಸ್ ಊಟ ಮಾಡಿ. ಲಕ್ಷ್ಮೀ ಸರ್ವನ್ನ ಮಾಡಿದ್ದೀವಿ ಅಂತ ಹೇಳ್ತಿದಾರಲ್ಲ,
ಸ್ವಲ್ಪ ಊಟ ಮಾಡು. ನೀನಿನ್ನು ಮಾತ್ರೆ ತಗೋಬೇಕು. ನೋಡಿದ್ರೆ ಮೇಡಮ್, ಇದೇ ಕಾರಣಕ್ಕೆ ಸ್ವಲ್ಪ ದಿನ ನಿಮ್ಮನೇಲೇ ಇರಿ ಅಂತ ಹೇಳಿದ್ದು. ಕಣ್ಮುಂದಿನ ಅಡುಗೆ ಮಾಡಕ್ಕೆ ಹೇಳಿ ಇವಾಗ ಹೇಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ ನೋಡಿ. ಇದಿನ್ನು ಶುರು ಅಷ್ಟೇ, ಮುಂದೆ ಇನ್ನೇನೇನು ಮಾಡ್ತಾರೋ. ಇವಳು ಯಾಕೆ ಇನ್ನ ಇಲ್ಲ ಇದ್ದಾಳೆ? ಇವಳಿದ್ರೆ ನಂಗೆ ಇರಿಟೇಟ್ ಆಗುತ್ತೆ ಅಂತ ಗೊತ್ತಿಲ್ವಾ? ಆದ್ರೆ ಅವರು ನನ್ಗಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅವಳಿರೋ ಜಾಗದಲ್ಲಿ ನನ್ಗಿರಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ನನ್ ಯಾವ ಖುಷಿಗೆ ಊಟ ಮಾಡ್ಬೇಕು ಹೇಳಿ? ನನ್ ಪ್ರೀತಿ ಕನ್ಸು ಅಂಬೆಗಾಲಿಡ್ತಾ ಇತ್ತು. ಆ ಕನ್ಸು ಇನ್ನೇನ್ ಬೆಳೀತಾ ಇದೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ. ಆದ್ರೆ ಆ ಕನ್ಸು ಬೆಳೆಯಕ್ಕಿಂತ ಮುಂಚೆನೆ ಅದರ ಕಾಲ್ ಮುರಿದೋಯ್ತು. ನಾನಿನ್ ಯಾವ ಕನ್ಸು ಕಾಣ್ಲಿ? ನನ್ ಪ್ರೀತಿ ಕೊನೆ ಆಗೋಯ್ತಾ? ಎಲ್ಲ ಮುಗ್ದೋಯ್ತಾ? ಏಜೆ ಲೈಫಲ್ಲಿ ನನಗೆ ಅಂತ ಯಾವ ಸ್ಥಾನನೂ ಉಳ್ಕೊಂಡಿಲ್ವಾ ಹೇಳಿ ವಿಶ್ವರೂಪ್? ಮೇಡಮ್, ಇಷ್ಟು ದೊಡ್ಡ ದೊಡ್ಡ ಮಾತಿಗೆ ಉತ್ತರ ಕೊಡುವಷ್ಟು ದೊಡ್ಡವನಲ್ಲ ಮೇಡಮ್ ನಾನು. ವಯಸ್ಸಲ್ಲಿ ನಿಮ್ಗಿಂತ ದೊಡ್ಡವನಷ್ಟೇ. ನನಗೆ ಗೊತ್ತಿರೋದು ಇಷ್ಟೇ ಮೇಡಮ್, ನೀವು ಹಸ್ಕೊಂಡಿರ್ಬಾರ್ದು, ಟೈಮ್ ಊಟ ಮಾಡಬೇಕು. ಅದು ಬಿಟ್ಟರೆ ನೀವು ಖುಷಿಯಾಗಿರ್ಬೇಕು ಅನ್ನೋದು ಮಾತ್ರ ನಂಗೆ ಗೊತ್ತು. ನೀವು ಖುಷಿಯಾಗಿರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಮೇಡಮ್. ನೀವು ಏಜೆ ಸರ್ ಮತ್ತೆ ಒಂದಾಗಬೇಕು, ಅದಕ್ಕೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಇದೆಲ್ಲ ಆಗಬೇಕು ಅಂದರೆ ನೀವು ಆರೋಗ್ಯವಾಗಿರಬೇಕು, ಟೈಮ್ಗೆ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಆದರೂ ಊಟ ಮಾಡಿ ಮೇಡಮ್. ಪ್ಲೀಸ್ ವಿಶ್ವರೂಪ್, ನನ್ಗೆ ಒತ್ತಾಯ ಮಾಡಬೇಡಿ. ನನ್ನ ಮನಸ್ಸು ಸರಿ ಇಲ್ಲ. ನನ್ನ ಒಬ್ಳೇ ಇರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಮೇಡಮ್, ನೀವು ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ಹಸು ತಡ್ಕೊಳ್ಳಲ್ಲ. ಇನ್ನೀಗ ತಡ್ಕೊಳ್ತೀರಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಮೇಡಮ್? ಆಗ್ಲಿ ಬಿಡಿ, ನಾನು ಯಾರಿಗೂ ಬೇಕಾಗಿಲ್ವಲ್ಲ. ಟೈಮ್ ಮೇಡಮ್, ಎಲ್ಲ ಟೈಮ್ ಮಾಡ್ತಿರೋ ಆಟ. ಇವತ್ತು ನಿಮ್ಮನ್ ಯಾರು ಬೇಕಾಗಿಲ್ಲ ಅಂದಿದ್ದಾರೋ? ಹೇಳು ಸರು, ನೀನೇ ಆದ್ರೂ ಮನುಷ್ಯನ್ಗೆ ಇಷ್ಟೊಂದು ಬಂಡತನ ಇರಬಾರ್ದು ಅಲ್ವಾ ಸರು? ಇದು ಒಂದು ಜನ್ಮಾನ. ಲೀಲಾ ಈ ಮನೆ ಯಜಮಾನಿ, ಅವಳಿಗೆ ಈ ಮನೇಲಿ ಅತ್ತೆ ಸ್ಥಾನ ಇದೆ. ಲೀಲಾನೇ ಈ ಮನೇಲಿ ಮುಖ್ಯ ಅಂತ ಹೇಳ್ತಾ ಇದ್ದಿದ್ ಏಜೆ ಇವತ್ತು ಅವಳು ಬಿದ್ದಿದ್ರು ತಿರುಗ್ ನೋಡದೆ ಹೋಗಿದ್ದಾರೆ ಅಂದ್ರೆ ಇವತ್ತು ಇವಳಿಗೆ ಈ ಮನೇಲಿ ಯಾವ ಸ್ಥಾನ ಇದೆ ಅಂತ ಇವಳೇ ತಿಳ್ಕೊಂಡ್ರೆ ಒಳ್ಳೇದು. ಅಯ್ಯೋ ಬಿಡಿ ಅಕ್ಕ, ಕೆಲವ್ರಿಗೆ ಅದ ಅರ್ಥನೇ ಆಗೋದಿಲ್ಲ. ಇಲ್ಲ ಸರು, ಅರ್ಥ ಆಗುತ್ತೆ, ಅದು ಬಂಡನ ಅಲ್ವಾ? ಆದ್ರೂ ಆಗದೆ ಇರೋ ತರ ನಡ್ಕೋತಾರೆ. ಓ, ಜಾಣ ಪೆದ್ದುತನ ಅಂತಾರಲ್ಲ, ಇದೇ ಅನ್ಸುತ್ತೆ ಅಲ್ವಾ ಅಕ್ಕ? ಎಕ್ಸಾಕ್ಟ್ಲಿ.
ಮನೇಲಿ ಇಷ್ಟೆಲ್ಲ ಅವಮಾನ ಆದ್ಮೇಲೂ ಇನ್ನೂ ಇಲ್ಲೇ ಇದ್ದಾಳೆ ಅಂದ್ರೆ ಅದಿನ್ನೇನ್ ಹೋಪ್ಸ್ ಇಟ್ಕೊಂಡಿದ್ದಾಳೋ ಏನೋ. ಇಂಥ ಬಂಡವಾಳ ಬದುಕೋ ಬದಲು ಎಲ್ಲಾದ್ರೂ ಹೋಗಿ ಸಾಯೋದೇ ವಾಸಿ. ಮನೆಯವರೆಲ್ಲ ಚೀ ಥೂ ಅಂತ ಉಗಿತಾ ಇದ್ದಾರೆ, ಇವಳು ಮುಖ ಕಂಡ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದಿದ್ ಅಜ್ಜಿನೇ ಇವಳನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿದ್ಮೇಲೂ ಇನ್ನೂ ಯಾಕಿಲ್ಲಿದ್ದಾಳೋ ಗೊತ್ತಿಲ್ಲ. ಎಷ್ಟಾದ್ರೂ ಇಲ್ಲೇ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಈ ಮನೆ ಆಸ್ತಿನಲ್ಲಿ ನನಗೂ ಪಾಲ್ ಸಿಗತ್ತೇನೋ, ಈ ಲಕ್ಸುರಿ ಲೈಫ್ನ ನಾನು ಎಂಜಾಯ್ ಮಾಡ್ಬೋದೇನೋ ಅನ್ನೋ ದುರಾಲೋಚನೆ ಇರ್ಬೇಕು ಅಲ್ವಾ ಅಕ್ಕ? ನನಗೂ ಹಾಗೆ ಅನಿಸ್ತಿದೆ ಸರು. ಯಾರೇ ಆಗಿದ್ರು ಆ ಕ್ಷಣಕ್ಕೆ ಹೊಟ್ಟೋಗ್ತಿದ್ರು, ಆದ್ರೆ ಇವಳು ಇನ್ನೂ ಇದ್ದಾಳೆ ಅಂದ್ರೆ ಅದೇ ರೀಸನ್ಗೆ ಅನ್ಸುತ್ತೆ. ಇಂಥ ಬದುಕು ಮಾತ್ರ ಯಾರು ಬದುಕಬಾರ್ದು. ಹೌದು, ಈ ಮನೇಲಿ ಇವಳಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಅವರೆಲ್ಲ ಈಗ ಇವಳ ವಿರುದ್ಧ ತಿರುಗ್ ಬಿದ್ದಿದ್ದಾರೆ. ಇನ್ಯಾರಿದ್ದಾರೆ ಅಂತ ಈ ಮನೇಲಿ ಇದ್ದಾಳೋ, ಅಸಹ್ಯ. ಇದೆಲ್ಲ ಬದುಕೋರ್ ಲಕ್ಷಣ ಅಲ್ಲ. ಬೆಳೆದಿದ್ ಮನೇಲಿ ಸಂಸ್ಕಾರ ಕಲ್ತಿದ್ದಿದ್ರೆ ಈ ಕ್ಷಣಕ್ಕೆ ಈ ಮನೆ ಬಿಟ್ಟು ಹೋಗ್ತಿದ್ವಿ. ಅದಿಲ್ಲ ಅನ್ಸತ್ತೆ, ಅದಕ್ಕೆ ಇನ್ನು ಇಲ್ಲೇ ಕೂತಿದ್ದಾಳೆ. ಬನ್ನಿ ಅಕ್ಕ, ಇಂಥವ್ರ ಮುಖ ನೋಡಿದ್ರು ಪಾಪ ಸುತ್ಕೊಳತ್ತೆ. ನಾನು ಯಾರಿಗೂ ಬೇಡ ಆಗ್ಬಿಟ್ಟಿದ್ದೀನಿ. ಇಲ್ಲ, ನಾನಿಲ್ಲಿ ಇರಬಾರ್ದು ಅಕ್ಕ. ನಾನಿಲ್ಲಿಂದ ಹೋದ್ರೆ ಏಜೆ ಖುಷಿ ಆಗುತ್ತೆ ಅಂದ್ರೆ ಅವ್ರ ಪ್ರೀತಿಗೋಸ್ಕರ, ಅವ್ರ ನೆಮ್ಮದಿಗೋಸ್ಕರ ನಾನಿಲ್ಲಿಂದ ಕಣ್ಮರೆ ಆಗ್ತೀನಿ. ನಂದು ಇನ್ನೊಂದು ಕನ್ನಡಕ ಅವನ ರೂಮಲ್ಲಿ ಇದೆ ಅಂತ ಹೇಳ್ತಿದ್ದ, ನೋಡ್ಬೇಕು ಎಲ್ಲಿಟ್ಟಿದ್ದಾನೆ. ನಾನಿದ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಗೊತ್ತಾ? ಈ ಜನ ಪ್ರೀತಿಸಿ ಕೊನೆ ಉಸಿರಿರೋವರೆಗೂ ನಾನು ಅವ್ರ ಜೊತೆ ಇರ್ತೀನಿ ಅಂತ ನಿಮ್ಮ ಮುಂದೆ ಮಾತು ಕೊಟ್ಟಿದ್ದೆ. ಆದ್ರೆ ನಾನು ಆ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಕ್ಕ. ಬಹುಶಃ ಏಜೆಗೆ ನಾನು ಸರಿಯಾದ ಜೋಡಿ ಅಲ್ಲ ಅಂತ ಅನ್ಸುತ್ತೆ ಅಕ್ಕ. ಅದಕ್ಕೆ ನೋಡಿ, ನೀವೇನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ದೀರಾ. ಪರವಾಗಿಲ್ಲ, ಏಜನನ್ನ ಅವ್ರ ಲೈಫಿಂದ ದೂರ ಮಾಡೋದಕ್ಕೆ ನನಗೆ ನೋವಾಗಲಿಲ್ಲ. ಆದ್ರೆ ನನ್ನಂತವಳು ಏಜೆ ಲೈಫಲ್ಲಿ ಬಂದಿದ್ದಕ್ಕೆ ಅವ್ರು ಪಶ್ಚಾತ್ತಾಪ ಪಡೋ ಹಾಗಾಯ್ತಲ್ಲ, ಅದೇ ನಂಗೆ ತುಂಬಾ ನೋವಾಗಿದ್ದು ಅಕ್ಕ. ಒಂದೇ ಒಂದು ರಿಕ್ವೆಸ್ಟ್, ಏಜೆಗೆ ತಕ್ಕನಾದವ್ರು ಯಾರೇ ಇದ್ರು ಏಜೆನ ಮತ್ತೆ ಅವ್ರನ್ನ ಒಂದ್ ಮಾಡಿ ಅಕ್ಕ. ಏಜೆ ಚೆನ್ನಾಗಿರ್ಬೇಕು. ನನಗಿಲ್ಲೂ ಜಾಗ ಇಲ್ಲ, ತವ್ರ ಮನೇಲೂ ಜಾಗ ಇಲ್ಲ. ನನ್ನಂತವಳು ಎಲ್ಲೂ ಇರಬಾರ್ದು ಅಕ್ಕ. ಏಜೆನ ಚೆನ್ನಾಗಿ ನೋಡ್ಕೊಳ್ಳಿ ಅಕ್ಕ. ಇನ್ಮೇಲಿಂದ ಈ ಮನೆನ ನೀವೇ ಕಾಯ್ಬೇಕು. ನಾನು ಬರ್ತೀನಿ. ಅಲ್ಲ, ನಾನು ಹೋಗ್ತೀನಿ. ಅಕ್ಕ, ಕಾದು ಕಾದು ಹೊಡೆಯೋದು ಅಂತಾರಲ್ಲ, ಅದನ್ನ ನಾನಿವತ್ತು ಕಣ್ಣಾರ ನೋಡ್ಬಿಟ್ಟೆ. ಏನಕ್ಕ ನೀವು ಎಲ್ಲ ಕೆಲಸನೂ ಒಂದೇ ಸಲ ಮಾಡಿ ಮುಗಿಸ್ತೀರಾ ಅನ್ಕೊಂಡ್ರೆ ಒಂದೊಂದಾಗೆ ಮಾಡಿ
ಎಲ್ಲಾನು ಕಂಟ್ರೋಲಿಗೆ ತಗೋತಿದ್ದೀರಾ. ನಿಮ್ ತಲೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಷ್ಟೊತ್ತಿಗೆ ಆ ದರಿದ್ರ ಲೀಲಾ ಮನೆ ಬಿಟ್ಟು ಹೋಗಿರ್ತಾಳೆ. ಇದ್ ಸ್ವಲ್ಪ ಹೊತ್ತಲ್ಲೇ ಊರೇ ಬಿಟ್ಟು ಹೋಗ್ತಾಳೆ. ಈ ಪ್ರಪಂಚ ಬಿಟ್ಟು ತೊಲಗೋದು ಯಾವಾಗಕ್ಕ? ನಾನ್ ಕೊಟ್ಟಿರೋ ಹೊಡೆತಕ್ಕೆ ನೀನ್ ಹೇಳ್ದಾಗೆ ಆದ್ರೂ ಆಗ್ಬೋದು ಸರು. ಆದ್ರೆ ಆಗುತ್ತಾ ಆಗಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಅದೇನೇ ಇದ್ರೂ ಪೊಲೀಸಿಂದ ಫೋನ್ ಬರುತ್ತಲ್ಲ, ಆಗ ಗೊತ್ತಾಗತ್ತೆ. ಕೆಟ್ಟದೇನೇ ಇದ್ರು ಅದು ನನಗಾಗ್ಲಿ, ಒಳ್ಳೇದು ಈ ಮನೆಗಾಗ್ಲಿ. ನಾನು ಹೋಗ್ತೀನಿ. ಇಲ್ಲ ಇಲ್ಲ, ನಾನು ಅಳಬಾರ್ದು. ಆದ್ರೆ ಈ ಮನೆಗೆ ಶ್ರೇಯಸ್ಸಾಗಲ್ಲ, ಒಳ್ಳೇದಾಗಲ್ಲ. ಈ ಮನೆತನ ಯಾವಾಗ್ಲೂ ಬೆಳಿಬೇಕು, ಯಾವಾಗ್ಲೂ ಚೆನ್ನಾಗಿರ್ಬೇಕು. ನಾನು ಅಳಲ್ಲ, ನಾನು ನಗ್ತಾ ಹೋಗ್ತೀನಿ. ಅಯ್ಯೋ, ಅಜ್ಜಿ ಕಾಲ್ ಮಾಡ್ತಾ ಇದ್ದಾರೆ. ಸಾರಿ ಅಜ್ಜಿ, ನಾನು ಈ ಮನೆಯಲ್ಲಿ ಎಲ್ಲರಿಗೂ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ನಾನು ಈ ಮನೆಯಿಂದ ಆಚೆಗೆ ಹೋದರೆ ಏಜೆ ನೆಮ್ಮದಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರಿಗೋಸ್ಕರ ಆದರೂ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಸಾರಿ, ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ. ಅಯ್ಯೋ, ಅವ್ರ ಸಂಸ್ಕಾರದ ಬಗ್ಗೆ ಗೊತ್ತು ಬೀಗ್ರೆ. ಆದರೆ ಅವಳು ಮನೇಲಿ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಫೋನ್ಗೂ ಸಿಗ್ತಾ ಇಲ್ಲ ಅವಳು. ಅದಕ್ಕೆ ಭಯ ಆಗಿ ನಿಮಗೆ ಫೋನ್ ಮಾಡಬೇಕಾಗಿ ಬಂತು. ಅಯ್ಯೋ, ಏನು ಹೇಳ್ತಾ ಇದ್ದೀರಮ್ಮ ನೀವು? ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ನಾನು ಮನೇಲಿ ಬೇರೆ ಇಲ್ಲಲ್ಲಮ್ಮ. ಒಂದು ನಿಮಿಷ ಇರಿ, ನಾನು ರೇವತಿಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಸರಿಪ್ಪ, ಹಾಗೆ ಮಾಡಿ. ನಾನು ಕಾಯ್ತಾ ಇರ್ತೀನಿ. ಏನೇ ವಿಷಯ ಇದ್ರೂ ನನಗೆ ಬೇಗ ತಿಳಿಸಿ. ಅಯ್ಯೋ ದೇವ್ರೆ, ಶೀಲಾ ಯಾವತ್ತೂ ಹೀಗೆ ಮಾಡೋದಿಲ್ವಲ್ಲ. ಏನಾಗಿದೆಯೋ ಏನೋ. ಹಲೋ, ಹೇಳಪ್ಪ. ರೇವತಿ, ಲೀಲಾ ಏನಾದರೂ ಮನೆಗೆ ಬಂದಿದ್ದಾಳಮ್ಮ? ಅಕ್ಕನಾ? ಇಲ್ವಲ್ಲ. ಬೀಗ್ರೆ, ಹಾಗೆಲ್ಲ ನಂಬಿಕೆ ಕಳ್ಕೊಬೇಡಿ. ನಮ್ ವಿಶ್ವರೂಪನು ಹೋಗಿದ್ದಾನೆ ಲೀಲಾನ್ ಹುಡ್ಕೊಂಡ್ ಬರ್ತೀನಿ ಅಂತ. ದೇವ್ರು ಯಾವ್ದೋ ಒಂದ್ ದಾರಿ ತೋರಿಸ್ತಾನೆ. ನಮ್ದವ್ರ ಕೈ ಬಿಡೋದಿಲ್ಲ ಅವನು. ನಾನು ಯಾವತ್ತೂ ಒಂದಿನ ಹೀಗೆ ಬೀದಿ ಬೀದಿ ಅಲ್ಕೊಂಡು ನನ್ನ ಮಗಳನ್ನ ಹುಡುಕ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲಮ್ಮ. ಇದ್ದ ಜಾಗದಲ್ಲೇ ಬೇರೆಯವರ ಸಮಸ್ಯೆಯನ್ನ ಪರಿಹರಿಸಿ ಮುಂದಿನ ಹೆಜ್ಜೆ ಇಡುವಂತ ಹೆಣ್ಮಗಳು. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಆ ಜೀವ ಇನ್ನೆಷ್ಟು ನೊಂದ್ಕೊಂಡಿರ್ಬೇಡ, ಕರಳು ಕಿತ್ತು ಬರೋ ಹಾಗಾಗುತ್ತಮ್ಮ. ಬಿಗ್ರೆ, ಹಾಗೆಲ್ಲ ಮಾತಾಡ್ಬೇಡಿಪ್ಪ. ನೀವ್ ಹಾಗೆ ಮಾತಾಡಿದ್ರೆ ನನಗ್ ನಾನೇ ಪಾಪಿ ಅನ್ಸಕ್ ಶುರುವಾಗ್ಬಿಡುತ್ತೆ. ನನ್ ಸೊಸೆ ಸಿಗ್ತಾಳೆ, ನೀವು ನಂಬಿಕೆ ಇಟ್ಕೊಳ್ಳಿ. ಆಗ್ಲಮ್ಮ, ನಾ ಹುಡುಕ್ತೀನಿ. ನನ್ನ ಮಗಳನ್ನ ನಾನು ಹುಡುಕ್ತೀನಿ. ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲೇ ಹುಡುಕ್ತೀನಿ. ಉಳಿದಿದ್ದೆಲ್ಲ ಭಗವಂತನ ಮೇಲೆ ಹಾಕ್ತೀನಮ್ಮ. ಪಾಪ, ಹೆತ್ತ ತಂದೆ ಎಷ್ಟು ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅಜ್ಜಿ ಅಜ್ಜಿ ಅಂತ ಬಾಯಿ ತುಂಬಾ ಕರೀತಿದ್ಲು ಅವಳು. ಅವಳನ್ನ ಅಪಾರ್ಥ ಮಾಡ್ಕೊಂಡು ಅನರ್ಥ ಮಾಡ್ಬಿಟ್ನಲ್ಲ ನಾನು. ಓ ಅಮ್ಮ, ಎಂಥ ಕೆಲಸ ಮಾಡ್ಬಿಟ್ಟೆ ನಾನು.
ಎಷ್ಟು ನೊಂದಿರ್ಬೇಡ ಆಗಲಿಲ್ಲ. ಸಣ್ಣ ಪುಟ್ಟದನ್ನೆಲ್ಲ ಬಂದು ನನ್ನ ಹತ್ರ ಹಂಚ್ಕೊತಿತ್ತು ಆ ಹುಡುಗಿ. ಇವತ್ತು ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಅವಳಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ಅಂದಾಜು ಮಾಡೋಕ್ಕಾಗಲ್ಲ. ಕಂದ ಲೀಲ, ಎಲ್ಲಿದ್ದೀಯಮ್ಮ? ಏನ್ ಮಾಡ್ತಿದ್ದೀಯಮ್ಮ? ಏನಮ್ಮ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕ ಮಾಡ್ತಿರೋದು? ಏನಾದ್ರೂ ತೊಂದರೆ ಆಯ್ತಾ? ತುಂಬಾ ಹೊತ್ತಿಂದ ಇಲ್ಲೇ ಇದೆಯಲ್ಲಮ್ಮ, ಯಾರಿಗೋಸ್ಕರ ಏನಾದ್ರೂ ಕಾಯ್ತಾ ಇದೆಯಾ? ಮತ್ತೆ ನೀನ್ ಕರ್ಕೊಂಡು ಹೋಗಕ್ಕೆ ಯಾರಾದ್ರೂ ಬರ್ತಾರಾ? ನೀನು ಯಾರಿಗೂ ಕಾಯ್ತಾ ಇಲ್ಲ, ನಿನಗೋಸ್ಕರ ಯಾರು ಬರಲ್ಲ ಅಂದ್ರೆ ಮತ್ತೆ ಇಲ್ಲಿದ್ದೇನಮ್ಮ ಮಾಡ್ತೀಯಾ? ಜೀವನದಲ್ಲಿ ದಾರಿ ಕಾಣದೇ ಇದ್ದಾಗ ದಾರಿ ತೋರ್ಸೋನು ದೇವ್ರೆ ಅಲ್ವಾ? ಅದಕ್ಕೆ ಅವನ್ ದಾರಿನೇ ಕಾಯ್ತಾ ಇದ್ದೀನಿ. ನೋಡಮ್ಮ, ನಿನ್ ನಡೆ ನುಡಿ, ನೀನ್ ಹಾಕ್ತಿರೋ ಕಣ್ಣೀರು ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ಜೀವನದಲ್ಲಿ ಸೋತಿದ್ಯಾ ಅನ್ಸುತ್ತೆ. ಏನು ಚಿಂತೆ ಮಾಡಬೇಡ, ದೃಢವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಮ್ಮ, ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಒಂದೇ ಒಂದು ಮಾತು, ಆಗ್ಲೇ ಕತ್ಲಾಗಿದೆ, ಇಷ್ಟೊತ್ತಲ್ಲ ಇಲ್ಲಿ ಇರಬಾರ್ದು, ನೀನು ಹೊರಟು ಬಿಡಮ್ಮ. ದೇವಸ್ಥಾನ ಕ್ಲೋಸ್ ಆಗಿದೆ, ಆವರಣನೆಲ್ಲ ಶುದ್ಧ ಮಾಡಬೇಕು, ಸಮಯ ಬೇರೆ ಆಗ್ತಾ ಇದೆ, ದಯವಿಟ್ಟು ಹೊರಟು ಬಿಡಮ್ಮ. ಏನ್ ಗೊತ್ತು, ನೀವ್ ಏನ್ ಯೋಚನೆ ಮಾಡ್ತಿದ್ದೀರೋ ಅದನ್ನೇ ಮಾತಾಡ್ತಿದ್ದೀನಿ ಮೇಡಮ್. ಇಲ್ಲ ಮೇಡಮ್, ಈ ಮನೆ ಕಾಲಿಟ್ಟು ಮೊದಲನೇ ದಿನದಿಂದ ಅವರು ಹೊಸಲು ದಾಟಿ ಹೋಗೋವರೆಗೂ ಎಲ್ಲ ವಿಷಯನೂ ನಮ್ಗೆ ಗೊತ್ತು. ಯಾರ್ಯಾರು ಯಾವ್ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದೀರಾ ಅಂತಾನು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಮೇಡಮ್. ಆದ್ರೂ ಸತ್ಯನ ಮುಚ್ಚಿಟ್ಟು, ಭಾವನೆಗಳನ್ನ ಕಟ್ಟಿಟ್ಟು, ನಾಲ್ಗಿನ ಬಚ್ಚಿಟ್ಟು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ ಮೇಡಮ್, ನೀವೆಲ್ಲ ನನಗೆ ದಣಿಗಳು, ನಂಗೆ ಅನ್ನ ಹಾಕಿದ್ದೀರಾ. ಇವತ್ತು ನಾನು ಈ ಮನೇಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀನಂದ್ರೆ, ನನಗೆ ನಂದೇ ಆದ ಜೀವನ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಲ್ಲ. ಆ ಒಂದು ಋಣಕ್ಕೋಸ್ಕರ ಮಾತ್ರ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಮೇಡಮ್. ಆದ್ರೆ ಇವತ್ತು ಲೀಲಾ ಮೇಡಮ್ ಅವರು ಮನೆ ಬಿಟ್ಟು ಹೋಗ್ಬೇಕನ್ನೋ ಕೆಟ್ಟ ನಿರ್ಧಾರ ತಗೊಂಡು ಯಾರಿಗೂ ಕಾಣ್ತಿರೋ ಥರ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಮೇಡಮ್. ಹಾಗಂತ ನಾನು ಸುಮ್ಮನೆ ಇದ್ರೆ ನನ್ನ ಆತ್ಮಸಾಕ್ಷಿನೇ ನಂಗೆ ಚಪ್ಪಲಿ ತಗೊಂಡು ಹೊಡಿಯುತ್ತೆ ಮೇಡಮ್. ಪಾಪ ನಮ್ಮ ಬಾಸ್ ಮಗುವಿನಂತ ಮನಸ್ಸಿರೋರು, ಅವ್ರನ್ನ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ತಿರೋರು ನೀವು. ಇದನ್ನ ನಾನು ಬಾಸ್ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದು, ಆದ್ರೆ ಆವಾಗಲೇ ಹೇಳ್ದೆ ಅಲ್ವಾ ಮೇಡಮ್, ಅಣ್ಣದ ಋಣ ಅಂತ. ಆ ಋಣ ನನ್ನನ್ನು ಹೇಳಕ್ ಬಿಡ್ತಿಲ್ಲ. ಅಕಸ್ಮಾತ್ ಲೀಲಾ ಮೇಡಮ್ ಏನಾದ್ರು ಆದ್ರೆ ನಾನು ಮಾತ್ರ ಸುಮ್ಮನೆ ಇರ್ತೀನಂತ ನೀವು ಅನ್ಕೋಬೇಡಿ ಮೇಡಮ್. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಬದಲಾಗ್ತೀರ ಅನ್ನೋ ಸಣ್ಣ ಆಸೆ ಇದೆ. ಆಗಲ್ಲ ಅನ್ನೋ ನಂಬಿಕೆ ದೊಡ್ಡದಾಗಿದೆ ಮೇಡಮ್. ಇಷ್ಟೇ ಹೇಳಬೇಕಿತ್ತು. ಮೇಡಮ್ನ ನೋಡಿದ್ರೆ ಸಂಕಟ ಆಗುತ್ತೆ. ಆ ಸಂಕಟ ಇಷ್ಟೆಲ್ಲ ಮಾತಾಡುತ್ತೋ ಅಷ್ಟೇ. ಬರ್ತೀನಿ ಮೇಡಮ್. ಬಾಲ ಮುದುರ್ಕೊಂಡಿರ್ಬೇಕಾಗಿರೋ ವಿಶ್ವರೂಪು ಲೀಲಾ ಪರವಾಗಿ ಬಂದು ಮಾತಾಡ್ತಾನೆ, ನನ್ನನ್ನೇ ಥ್ರೆಟ್ ಮಾಡ್ತಾನೆ ಅಂದ್ರೆ ಈ ವಿಷಯ ಯಾವತ್ತಿದ್ರೂ ಡೇಂಜರ್. ವಿಷಯ ಏಜೆವರೆಗೂ ಹೋಗ್ಬೋದು. ಮುಂದೊಂದಿನ ಅಂತ ಸಿಚುವೇಶನ್ ಬಂದ್ರೆ ಅದನ್ನ ಎದುರಿಸೋ ಅಷ್ಟು ಮಟ್ಟಿಗೆ ನಾನು ಪ್ರಿಪೇರ್ ಆಗಿರ್ಬೇಕು. ಥ್ಯಾಂಕ್ಸ್ ವಿಶ್ವರೂಪ್, ಈ ವಿಷಯನ ನನ್ನ ಹತ್ರ ಬಂದು ಹೇಳಿದ್ದಕ್ಕೆ. ಇವನು ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಕಷ್ಟಗಳಿಗೆ ತಕ್ಕನಾದ ಉತ್ತರ ಕೊಟ್ಟಿದ್ದಾನೆ. ಅಂಥದ್ರಲ್ಲಿ
ಈ ಸಾಯೋ ಮುದುಕಿ ಕಷ್ಟದಲ್ಲಿದ್ದಾಳೆ ಅಂತಂದ್ರೆ ಉತ್ತರ ಕೊಡದೇ ಇರ್ತಾನ? ಈಗೇನ್ ನೀನ್ ಹಚ್ತೀಯೋ ಇಲ್ವೋ? ಲೀಲಾ, ಲೀಲಾ, ಇಲ್ಲ ಇದೆಯೇನಮ್ಮ? ಲೀಲಾ, ಪುರೋಹಿತ್ರೆ, ಏನಾಯ್ತು ಸ್ವಾಮಿ? ಇದು ನನ್ನ ಮಗಳ ಫೋನು. ಅವಳು ಇಲ್ಲಿ ಬಂದಿದ್ಲ, ನೋಡಿದ್ರ? ಹೌದು, ನೋಡಿದೆ. ತುಂಬಾ ಬೇಜಾರಿದ್ಲು. ಆಕೆ ಹಾವ ಬಾವ ಹಾಕಿದ ಕಣ್ಣೀರನ್ನ ನೋಡ್ತಿದ್ರೆ ಬೇರೆನೇ ಅನಿಸ್ತಿತ್ತು. ಹೇಗೋಗಿ ನೋಡಿ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಷ್ಟು ದೊಡ್ಡ ಮಗಳನ್ನೇ ನೀವು ಕಳ್ಕೋಬೇಕಾಗತ್ತೆ. ಅವಳು ಹೋಗಿ ಎಷ್ಟೊತ್ತಾಯ್ತು? ತುಂಬಾ ಹೊತ್ತೇನಾಗಿಲ್ಲ, ಒಂದ್ 5 ನಿಮಿಷ ಆಗಿರ್ಬೋದು ಅಷ್ಟೇ. ಇನ್ನೆಲ್ಲ ಇರ್ಬೋದು, ಹೋಗಿ ಹುಡುಕ್ ನೋಡಿ. ಲೀಲಾ, ಲೀಲಾ ಎಲ್ಲಿದ್ಯಮ್ಮ? ಅಜ್ಜಿ ಸಾಕಜ್ಜಿ, ದಯವಿಟ್ಟು ನಿಲ್ಸಿ. ಈ ಭಗವಂತ ನನ್ಗೆ ಉತ್ತರ ಕೊಡೋವರೆಗೂ ನನ್ನ ಜೀವ ಹೋದ್ರೂ ನಿಲ್ಸಲ್ಲ. ಏನೇ ಇದೆಲ್ಲ? ಚುಕ್ಕಿ, ಪ್ಲೀಸ್ ಕಣೆ, ಈ ತರ ಎಲ್ಲ ಮಾಡ್ಕೋಬೇಡ ಪ್ಲೀಸ್. ಅಪ್ಪ ನಾನೇನ್ ಕೇಳ್ದೆ ತಾನೆ, ಒತ್ತಾಯ ಮಾಡಿ ಕರ್ಕೊಂಡ್ ಬರ್ಬೇಡ ಅಂತ. ನೋಡ್ದ್ಯಾ ಏನಾಗ್ತಿದೆ ಅಂತ? ಚುಕ್ಕಿ ಪ್ಲೀಸ್ ಕಣೆ, ಏನು ಮಾಡ್ಕೋಬೇಡ. ನಿಮ್ಮಿಬ್ರಲ್ಲಿ ಒಬ್ರಿಗೆ ಏನಾದ್ರೂ ಆದ್ರೆ ತುಂಬಾ ನೋವಾಗುತ್ತೆ ಕಣೆ. ಯಾರನ್ನು ಕಳ್ಕೊಳಕ್ ಇಷ್ಟ ಇಲ್ಲ, ಅರ್ಥ ಮಾಡ್ಕೊ. ಅದನ್ ಮೊದ್ಲು ಕೆಳಗಡೆ ಇಳ್ಸು. ನೀವೇನು ಮಾಡ್ಕೋಬೇಡಿ, ನೀವ್ ಚೆನ್ನಾಗಿರಿ. ನಾನ್ ಎಲ್ಲೋ ಒಂದ್ ಕಡೆ ಇರ್ತೀನಿ. ನೀವ್ 3 ಜನ ಚೆನ್ನಾಗಿರ್ಬೇಕು. ಪ್ಲೀಸ್ ಚುಕ್ಕಿ, ಅರ್ಥ ಮಾಡ್ಕೊ. ಕೆಳಗಿಡು. ಇಲ್ಲ ಅಕ್ಕ, ಇಲ್ಲ, ನಾನು ನೋಡ್ತಾನೆ ಇದ್ದೀನಿ. ಏನ್ ಮಲ್ತಾಯಿ ಆಗ್ಬಿಟ್ರೆ ಎಲ್ಲ ಸ್ವಂತ ಮಗಳಿಗೆ ಮಾಡಿಡ್ಬೇಕಾ? ಸೌತಿ ಮಗಳು ಅನ್ನೋ ಪದ ಇಷ್ಟು ವರ್ಷ ಅಮ್ಮನ ಬಾಯಲ್ಲಿ ಬಂದಿರ್ಲಿಲ್ಲ. ಆದ್ರೆ ಈಗ ಮಾತೆತ್ತಿದ್ರೆ ಬರೀ ಅದೇ ಪದ. ಯಾಕೆ? ನಾನ್ ನಿನ್ ಸ್ವಂತ ಮಗಳು ಅನ್ನೋ ಕಾರಣಕ್ಕಲ್ವಾ? ಈಗ ಅಕ್ಕ ಮನೆ ಒಳಗ್ ಬಂದ್ರೆ ನಿನ್ ಸ್ವಂತ ಮಗ್ಳಿಗ್ ತೊಂದ್ರೆ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ಅಲ್ವಾ? ನೀನೇನೇ ಕೆಟ್ಟ ಕೆಲಸ ಮಾಡಿದ್ರು ನನ್ ಸ್ವಂತ ಮಗಳಿಗೋಸ್ಕರ ಅಂತ ಮಾತ್ರ ಹೇಳ್ತಿರ್ತೀಯ. ಆ ಪಾಪ ನಿನ್ ಜೊತೆ ನನ್ನನ್ನು ಸುತ್ತಕೊಳ್ಳುತ್ತೆ. ಅಂತ ಕರ್ಮ ನನಗ್ ಬೇಡ ಅಮ್ಮ. ನಾನಿಲ್ಲಿದ್ರೆ ತಾನೆ ನಿನ್ನಿಷ್ಟೆಲ್ಲ ಆಡೋದು. ನಾನಿಲ್ಲ ಅಂದ್ರೆ ನಿನ್ ಯಾರಿಗೋಸ್ಕರ ಕೆಟ್ಟೋಳಾಗ್ತೀಯ ನಾನು ನೋಡ್ತೀನಿ. ಅಪ್ಪ ಅಲ್ಲೇ ನಿಂತ್ಕೊಳ್ಳಿ. ಯಾರಾದ್ರೂ ಹತ್ರ ಬಂದ್ರೆ
ಮೈ ಮೇಲೆ ಹಾಕೊಂಡು ಬೆಂಕಿ ಹಚ್ಕೋತೀನಿ. ಆ ಮನೆನೂ ಉದ್ಧಾರ ಆಗಲ್ಲ. ನಿನ್ನಿಂದನೇ ಇವತ್ತಿಷ್ಟೆಲ್ಲ ಆಗ್ತಿರೋದು. ಲೀಲಾ ಈ ಮನೇಲಿ ಇದ್ಕೊಂಡು ಸಾಯ್ಲಿ, ನಾನು ಏನು ಕೇಳಲ್ಲ. ಅಕ್ಕ, ನೊಂದ್ಕೋಬೇಡ ಕಣೆ. ನಾನು ಹೀಗ್ ಮಾಡ್ದೆ ಹೋಗಿದ್ದಿದ್ರೆ ನನ್ನ ಅಕ್ಕ ನನಗ್ ಸಿಗ್ತಿರ್ಲಿಲ್ಲ. ಒಳಗೆ ಬನ್ನಿ. ಅಪ್ಪನ ಮೇಲೆ ಗೌರವ ಇದ್ರೆ ಒಳಗೆ ಬಾ ಮರಿ. ಬೇಡಪ್ಪ. ಹಠ ಮಾಡಬಾರ್ದು ಮರಿ, ನನಗೋಸ್ಕರ ಊಟ ಮಾಡಮ್ಮ. ಪ್ಲೀಸ್ ಅಪ್ಪ. ಅಪ್ಪ ಇರು, ಕೋಲ್ ತರ್ತೀನಿ. ಅಕ್ಕ ಇವತ್ತು ಹಠ ಮಾಡಿದ್ರೆ ಒಂದು ಕೊಡು. ಅಳಕ್ ಬಾಯಿ ತೆಗಿತಾಳಲ್ಲ, ಅವಾಗ ತಿನ್ಸಂತೆ. ಇಲ್ಲ, ನನ್ನ ಮಗಳು ಜಾಣೆ, ನನಗೋಸ್ಕರ ತಿನ್ನಮ್ಮ. ಒಂದೇ ಒಂದು ತುತ್ತು ತಿನ್ನಮ್ಮ. ಅಲ್ಲಮ್ಮ, ಎಂಥ ಕೆಲಸ ಮಾಡ್ಕೊಳಕ್ ಹೊರಟಿದ್ದೆ. ಆ ಟೈಮಲ್ಲಿ ನಾವ್ಯಾರು ನಿನಗೆ ನೆನಪೇ ಬರಲಿಲ್ಲ ಅಮ್ಮ. ಅಲ್ಲ ಅಕ್ಕ, ನೀನ್ ನಮ್ನೆಲ್ಲ ಬಿಟ್ಟು ಹೋಗಿದ್ದಿದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತಿದ್ವಿ ಅಂದ್ಕೊಂಡಿದ್ಯಾ? ನಾನು ಅಪ್ಪ ಇಬ್ರು ಸತ್ತೋಗ್ತಿದ್ವಿ. ಕೌಸಲ್ಯ, ನೀನು ದಿನ ಪೂಜೆ ಮಾಡ್ತೀಯಾ? ಆದ್ರೂ ಇಂಥ ಮನೆ ಸೇರ್ಕೊಂಡಿದ್ಯಾ? ನನ್ ಗಂಡ ನನ್ನನ್ನ ತಲೆ ಮೇಲೆ ಹೊತ್ಕೊಂಡು ಚಪ್ಪಾಳೆ ತಟ್ಟೆ ಇದ್ರು ಪರವಾಗಿಲ್ಲ, ತಾಳಿ ಕೀಳ್ದೆ ಮನೇಲೆ ಉಳಿಸ್ಕೊಂಡಿದ್ದಾನೆ. ಇನ್ನೂ ಕೆಲವರು ಇರ್ತಾರೆ ಪಾಪಿಗಳು, ಗಂಡನ್ ಬಿಟ್ಟು ಬೇರೆಯವ್ರ ಮನೇಲಿ ಬಂದು ಅಕ್ರಸ್ಕೊಂಡಿರ್ತಾರೆ. ಸದ್ಯ ಅಂತ ಗತಿ ನನಗ್ ಬಂದೂ ಇಲ್ಲ, ಬರೋದೂ ಇಲ್ಲ. ಅಮ್ಮ, ದೇವ್ರ ಪೂಜೆ ಮಾಡ್ತಿದ್ಯಾ? ಒಳ್ಳೆ ಮಾತಾಡು. ನಾನು ಉಸಿರು ಬಿಟ್ರು ವಿಷ ಅನ್ಸುತ್ತಲ್ವಾ ನಿಂಗೆ? ಏನು ಮಾಡಕ್ಕಾಗಲ್ಲ, ನನ್ನ ಹಣೆ ಬರ. ಸರಿ ಸರಿ, ಆರ್ತಿ ತಗೊಳ್ಳಿ. ಇಲ್ಲ, ಬಾಮ್ಮ ಆರ್ತಿ ತಗೋ. ಅಮ್ಮ, ಯಾಕಮ್ಮ ಆರಿಸ್ದೆ? ಆರ್ತಿ ಇನ್ನೇನೆ ಮಾಡ್ಲಿ? ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತಾನೆ ಪೂಜೆ ಮಾಡಿರೋದು, ಮತ್ತೆ ಅವಳನ್ನೇ ಕರಿತಿದೀಯಲ್ಲೇ? ಈ ಜನರಿಗಂತೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ.
ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅಕ್ಕ, ಅಮ್ಮನ ಬಗ್ಗೆ ನಿಂಗೆ ಗೊತ್ತಲ್ವಾ, ಪ್ಲೀಸ್ ನೊಂದ್ಕೋಬೇಡ್ವೆ. ನನ್ನನ್ನು ಕ್ಷಮಿಸ್ಬಿಡು ಬರೀ. ನಿಮ್ಮ ಅಮ್ಮನ ಬಾಯಿಗೆ ಬೀಗ ಹಾಕಕ್ಕೆ ನನಗಾಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಅಂತ ಸುಮ್ಮನಿರಕ್ಕಾಗುತ್ತೋ? ನಿನಗೆ ಅವ್ರ ತಾಯಿ ಬಗ್ಗೆ ಗೊತ್ತಲ್ವಾ? ಅವ್ರು ಬೇಕು ಅಂತಾನೆ ನನ್ನ ಸೊಸೆಗೆ ಅವಮಾನ ಮಾಡೇ ಮಾಡ್ತಾರೆ. ಅಂತದ್ರಲ್ಲಿ ಅವಳನ್ನ ಅಲ್ಲಿ ಬಿಟ್ಟು ಹೇಗಿರೋದು ನಾವು? ಅದೌದಜ್ಜಿ, ಹಾಗಂತ ಲೀಲಾ ಮೇಡಮ್ನ ಕರ್ಕೊಂಡು ಬಂದು ಎಲ್ಲಿ ಬಿಡ್ತೀರಾ? ಫಾರ್ಮ್ ಹೌಸ್ ಅಲ್ಲಿ ಬಿಡ್ತೀರಾ? ಏ ದಡ್ಡ, ಅವಳೇ ಈ ಎಲ್ಲ ಆಸ್ತಿಗೂ ಯಜಮಾನಿ ಅಂದ್ಮೇಲೆ ಅವಳು ಯಾಕೋ ಮುಖ ತೋರಿಸ್ದ ಹಾಗೆ ಫಾರ್ಮ್ ಹೌಸ್ ಅಲ್ಲಿ ಇರ್ಬೇಕು? ಅವಳು ನನ್ನ ಸೊಸೆ, ಈ ಮನೇಲಿ ಇರ್ಬೇಕು. ಅವಳ ಸ್ಥಾನನ ವಾಪಸ್ ಪಡ್ಕೋಬೇಕು ಅಂದ್ಮೇಲೆ ಅವಳು ಈ ಮನೆಗೆ ತಾನೇ ಬರ್ಬೇಕು, ಇಲ್ಲೇ ತಾನಿರ್ಬೇಕು. ಅಯ್ಯೋ ಅಜ್ಜಿ, 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಇಂಥ ಮಾತ್ರ ಎಲ್ಲ ನಾನು ಬಿಡ್ತೀನಿ. ಆದ್ರೆ ಸಿಚುವೇಶನ್ ಆಗಿಲ್ವಲ್ಲ. ಲೀಲಾ ಮೇಡಮ್ನ ಇಲ್ಲಿ ಕರ್ಕೊಂಡು ಬಂದ್ರೆ ನಮ್ಮ ಬಾಸ್ ಸುಮ್ಮನೆ ಹಾಗೆ ಬಿಡ್ತಾರಾ? ಏನ್ ಮಾಡ್ಬಿಡ್ತಾನೆ? ನನ್ನನ್ನು ಕೇಳಲಿ, ನಾನು ಉತ್ತರ ಕೊಡ್ತೀನಿ. ಅಯ್ಯೋ ಬಾಸ್, ನಿಮ್ಗೆ ಏನೂ ಮಾಡಲ್ಲ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಈ ಮಾತು ಮಾತಾಡ್ತಿದ್ದೀರಾ. ಆದ್ರೆ ಅವ್ರ ಕೋಪ ಟರ್ನ್ ಹೊಡೆದು ನನ್ನ ಕಪ್ಪಳಕ್ಕೆ ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಲೀಲಾ ಮೇಡಮ್ಗೋಸ್ಕರ ನಾನೇನೋ ಒದೆ ತಿನ್ಬಹುದು, ಆದ್ರೆ ಅವ್ರು ಈ ಮನೆ ಕರ್ಕೊಂಡ್ ಬಂದ್ಮೇಲೆ ಭಾಷೆ ತಪ್ಕೊಳಕಂತ ನಿಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ ಹೇಳಿ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ಕಣೋ. ಆದ್ರೂ ಒಂದ್ ಹೆಣ್ಣು ಗಂಡನ ಮನೇಲಿ ಇದ್ರೇನೆ ಅವಳದ್ ಬೆಲೆ. ಅದಕ್ಕೆ ನಾನೊಂದು ವಿಚಾರ ಮಾಡಿದ್ದೀನಿ. ಲೀಲಾನ ಈ ಮನೆಗೆ ವಾಪಸ್ ಕರ್ಕೊಂಡ್ ಬರೋಕ್ಕೂ ಮುಂಚೆ ಈ ಮನೆಯಲ್ಲಿ ಏನೇನೆಲ್ಲ ಆಗುತ್ತೆ, ಹೇಗೆಲ್ಲ ರೆಡಿ ಆಗ್ಬೇಕು ಅಂತ ಅವಳನ್ನ ಮೊದಲೇ ತಯಾರಿ ಮಾಡಿ ಕರ್ಕೊಂಡ್ ಬರ್ಬೇಕು. ಇಲ್ದೆ ಹೋದ್ರೆ ಈ ಮನೆ ತಿಮಿಂಗ್ಲುಗಳು ಅವಳನ್ನ ಗುಳು ಮಣಿಸ್ಬಿಡುತ್ತವೆ. ಅಯ್ಯೋ, ಅದಕ್ಕೆಲ್ಲ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ನಾನ್ ಮಾಡ್ತೀನಿ. ಮೊದಲು ನೀವು ಲೀಲಾ ಮೇಡಮ್ನ ಯಾವಾಗ ಕರ್ಕೊಂಡ್ ಬರೋದಂತ ಡಿಸೈಡ್ ಮಾಡಿ. ಲೀಲಾ, ನಿಜನೇನೆ? ಯಾಕೆ ಹೇಗಾಯ್ತು? ಅಯ್ಯೋ, ಚೆನ್ನಾಗಿ ಕೇಳಿದೆ ಕಣ ಕಾವ್ಯ. ಮಾಡಿದ ಪಾಪ ಸುಮ್ಮನೆ ಬಿಡುತ್ತಾ? ಅಮ್ಮ ಸುಮ್ಮನಿರು. ನೋಡಿ ನೋಡಿ ನೋಡಿ, ಮಕ್ಕಳೇ ಹೆತ್ತರ್ ಬಾಯಿ ಮುಚ್ತಾರೆ. ಅಲ್ಲ, ಇರೋದ್ನ ಇದ್ದಂಗೆ ಹೇಳಿದ್ರೆ ಏನಾಗುತ್ತೆ? ಅಯ್ಯೋ ಹೋಗ್ಲಿ ಬಿಡ್ರಿ, ಪಾಪ ಮೊದ್ಲೇ ನೊಂದ್ಕೊಂಡಿದ್ದಾಳೆ ನಿಮ್ ಮಗಳು. ಅಯ್ಯೋ, ಅವಳ ಗಂಡ ಚೆನ್ನಾಗಿ ಉಗ್ದು ಕಳಿಸಿದಾನೆ, ಅದಕ್ಕೆ ಇಲ್ಲಿ ಬಂದು ಬಿದ್ದಿದ್ದಾಳೆ. ನನ್ ಮಗಳ ಜೀವನ ತಿನ್ನೋದಕ್ಕೆ ಅಲ್ಲ. 4 ಕತ್ತೆ ವಯಸ್ಸಾಯ್ತು, ಇವಳಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಈ ಮನೇಲಿ ಬಂದಿದ್ರೆ ರೇವತಿ ಜೀವನ ಹೇಗೋ ಏನೋ ಅಂತ ಎಲ್ಲ ನನ್ ಕರ್ಮಾರಿ. ಅಯ್ಯೋ ಹೋಗ್ಲಿ ಬಿಡ್ರಿ, ನಾವು ಬರ್ಬಾರ ಟೈಮ್ಗೆ ಬಂದ್ವು ಅನ್ಸತ್ತೆ. ಕಾವ್ಯ ಬಾರೆ ಹೋಗೋಣ, ಇನ್ನೊಂದ್ಸಾರಿ ಬರೋಣ. ಬರ್ತೀನಿ ರೇವತಿ, ಬರ್ತೀನಿ ಆಂಟಿ. ಇನ್ನೊಂದ್ಸರಿ ಸಿಗೋಣ ಕಣ. ನಡಿಯಮ್ಮ, ನೀನು ನಿಧಾನಕ್ಕೆ ನಡಿ, ನಾನು ಬರ್ತೀನಿ. ಸರಿ ಕೌಸಲ್ಯ ಅವ್ರೆ, ಒಂದ್ ನಿಮಿಷ. ಅಷ್ಟಾದ್ರೂ ಇನ್ನೂ ಬಂದ್ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಜೊತೆಗೆ ಗಂಡ ಹೆಂಡತಿ ಇಬ್ರು ಹೊಟ್ಟೋಗಿರ್ತೀರಾ ಅನ್ಕೊಂಡಿದ್ದೆ. ಏಯ್, ಈ ಕೌಸಲ್ಯದು ಬೇರೆನೆ ಲೆವೆಲ್ ಕಣೆ. ನಾನ್ ತಗೊಂಡಿರೋದನ್ನ ವಾಪಸ್ ಕೊಡದೆ ಸುಮ್ನೆ ಬಿಡಲ್ಲ. ನೀನ್ ಅವಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಕೊ, ನಾನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ನನ್ ಗಂಡನ್ ಬಗ್ಗೆ, ನನ್ ಮಗಳ ಬಗ್ಗೆ ಏನಾದ್ರು ಮಾತಾಡ್ದ್ಯೋ, ನಿನ್ ನಾಲ್ಗೆನ ಕಿತ್ತು ಪರ್ಸಲ್ ಇಟ್ಬಿಡ್ತೀನಿ. ನೋಡಿ, ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ, ಸರಿ ಇರಲ್ಲ ಇದು. ಏನ್ ಸರಿ ಇರಲ್ಲ? ನೋಡು, ನನಗೂ ಲೀಲಾಗೂ ಯಾವ ಸಂಬಂಧನೂ ಇಲ್ಲ. ಅವಳನ್ನ ಇಟ್ಕೊಂಡು ನಮ್ಮನ್ನೇನಾದ್ರು ಕೀಳಾಗಿ ನೋಡಿದ್ರೆ ಸರಿ ಇರಲ್ಲ. ಮತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನನ್ನ ಮಗಳು ಮದ್ವೆ ಇದೆ. ಅವಳಿಗೆ ಎಂತ ಗಂಡು ತರ್ತೀನಿ ಅಂದ್ರೆ ನಿಮ್ಮನ್ನೆಲ್ಲ ಕೊಂಡ್ಕೊಳ್ಳೋ ಲೆವೆಲ್ಗೆ ಬೆಳಿತೀನಿ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಮೀ. ಒಳಗಡೆ ಒಂದ್ ಸಂಧಾನ ಇದೆ,
ಮುಗಿಸ್ಕೊಂಡು ಬಂದು ನಿನ್ ಚಳಿ ಜ್ವರ ಬಿಡಿಸ್ತೀನಿ. ಏ ಸುಮ್ಮನೆ ಸುಳ್ಳು ಹೇಳ್ಬೇಡ ನೀನು. ಅಯ್ಯೋ ಅಜ್ಜಿ, ನಾನ್ ಯಾಕೆ ಸುಳ್ಳು ಹೇಳಿ? ಅವ್ರೀಗ ಜಸ್ಟ್ ಒಳಗ್ ಬರ್ತಿದ್ದಾರೆ. ಅದನ್ನ ನೋಡಿದ ತಕ್ಷಣ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಓಡ್ ಬಂದೆ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯೋ. ಯಾಕಜ್ಜಿ, ಏನಾಯ್ತು? ಅಲ್ವೋ, ಲೀಲಾ ಮನೆಯವ್ರಿಗೆ ಲೀಲಾಗೆ ಎಷ್ಟೆಲ್ಲ ಅವಮಾನ ಆಗಿದೆ ಇಲ್ಲಿ. ಲೀಲಾ ಮನೆ ಬಿಟ್ಟೆ ಹೊಟ್ಟೋಗಿದ್ದಾಳೆ. ಆದ್ರೂ ಅವರು ಈಗ ಈ ಮನೆಗೆ ಬಂದಿದ್ದಾರೆ. ನನ್ಗೆ ಯಾಕೋ ಅವ್ರನ್ನ ನೋಡಕ್ಕೆ ಮುಜುಗರ ಆಗ್ತಿದೆ. ನಾನು ಹೇಗೋ ಮುಖ ತೋರಿಸ್ಲಿ ಅವ್ರಿಗೆ? ಅಜ್ಜಿ, ನೀವು ಪ್ರಪಂಚ ನೋಡಿರೋರು, ಈ ವಿಷಯದಲ್ಲೆಲ್ಲ ಕ್ಲಾರಿಟಿ ಕೊಟ್ಟು ಮಾತಾಡಿ. ಅದನ್ ಬಿಟ್ಟು ನೀವೇ ಹೀಗೆ ಸುಮ್ಮನಿದ್ರೆ, ನೀವು ಅವ್ರ ಹತ್ರ ನಿನ್ನೆ ಫೋನಲ್ಲಿ ಮಾತಾಡಿದ್ದೀರ ತಾನೆ? ಮತ್ತೆ ಇವಾಗ ಮಾತಾಡಕ್ಕೆ ಏನಜ್ಜಿ? ಅದು ಹಾಗಲ್ವೋ, ಫೋನಲ್ಲಿ ಮುಖ ಕಾಣೋದಿಲ್ವಲ್ಲ, ಮಾತಾಡ್ಬಿಡ್ಬಹುದು. ಆದ್ರೆ ಆತ್ಮಸಾಕ್ಷಿ ಅನ್ನೋದಿರುತ್ತಲ್ಲ ನನಗೆ, ಅದು ಪ್ರಶ್ನೆ ಮಾಡುತ್ತೆ ಕಣೋ ನನ್ನ. ಅಯ್ಯೋ, ಏನಾಗಲ್ಲ ಅಜ್ಜಿ, ಎಲ್ಲ ಒಳ್ಳೇದೇ ಆಗುತ್ತೆ. ಕ್ಷಮೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಅಯ್ಯೋ, ಎಂಥ ಮಾತಾಡ್ತಾ ಇದ್ದೀರಮ್ಮ, ನೀವು ಹಾಗೆಲ್ಲ ಹೇಳ್ಬಾರ್ದು. ಇನ್ನೇನ್ ಮಾಡ್ಲಿ ಬೀಗ್ರೆ, ನನಗಂತೂ ನಿಮಗ್ ಮುಖ ತೋರ್ಸಕ್ಕೆ ಮುಜುಗರ ಆಗ್ತಾ ಇದೆ. ನೋಡಿಮ್ಮ, ಆಗಿದ್ದೆಲ್ಲ ಮರೆತು ಬಿಡಿ. ಇವಾಗ ಬಂದಿರೋ ಹೊಸ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಹೊಸದಾಗಿ ಮತ್ತೊಂದು ಸಮಸ್ಯೆನಾ? ಅಯ್ಯೋ, ಈ ವಯಸ್ಸಾದವ್ರ ಮೀನ್ ಮ್ಯಾಟ್ರಿಗೆ ಡೈರೆಕ್ಟ್ ಆಗಿ ಬರಲ್ಲ, ಸುತ್ತಿ ಬಳಸಿ ಬರ್ತಾರೆ. ಬೇಗ ಮಾತಾಡಿ ಬಾಸ್ನು ಮೇಡಮ್ನ ಸೇರಿಸ್ಬಾರ್ದಾ? ಮಕ್ಕಳು ಜಗಳ ಮಾಡ್ಕೊಂಡಿದಾರಲ್ಲ, ನಾವು ಬದುಕಿರುವಾಗಲೇ ನಾವು ಇದನ್ನೆಲ್ಲ ನೋಡ್ಬೇಕಾಯ್ತು ಅಂತ ನೊಂದ್ಕೊಂಡು ಕೂತಿದ್ರೆ ನೋವಿಗೆ ಪರಿಹಾರ ಸಿಗಲ್ಲಮ್ಮ. ದೊಡ್ಡವರಾಗಿ ನಾವೇ ಏನಾದ್ರೂ ಮಾಡ್ಬೇಕು. ಅದಕ್ಕೋಸ್ಕರ ಎಜೆ ಸರ್ಗೂ ಲೀಲಾಗೂ ಮಧ್ಯ ಸಂಧಾನ ಮಾಡೋಣ ಅಂತ ಬಂದಿದ್ದೀವಿ. ಎಂಥ ಮಾತಾಡಿದ್ರಿ ಬೀಗ್ರೆ. ಆಗಿರೋ ಅವಮಾನಕ್ಕೆ ನೀವು ಎಲ್ಲಿ ಈ ಕಡೆ ಬರೋದೇ ಇಲ್ವೋ ಅಂತ ಹೆದರಿದ್ದೆ. ಆದ್ರೆ ನನ್ನ ಕಲ್ಪನೆ ಎಲ್ಲ ಸುಳ್ಳಾಗಿ ಹೋಯ್ತು. ನೀವೀಗ ಬಂದಿದ್ದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲರೂ ಸೇರಿ ಏನಾದ್ರೂ ಒಂದು ಮಾಡೋಣ. ಹಾಗೊಂದ್ ವೇಳೆ ನೀವ್ ಹೇಳ್ದಷ್ಟೇ ಇವ್ರೇನಾದ್ರೂ ಒಳ್ಳೆಯವರಾಗಿದ್ದಿದ್ರೆ ಈ ಮನೆಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಏಜೆ ಕೊರಗ್ತಾ ಇರ್ಲಿಲ್ಲ. ಈಗಾಗಿರೋ ಇಷ್ಟೆಲ್ಲದಕ್ಕೂ ಇವರೇ ಕಾರಣ. ಏಜೆಗ್ ನೋವು ಕೊಟ್ಟಿರೋರು ಯಾರು ಈ ಮನೆ ಕಡೆ ಬರ್ಕೂಡ್ದು, ನಮ್ ಜೊತೆ ಸಂಬಂಧ ಇಟ್ಕೋಬಾರ್ದು. ಇಷ್ಟ ಹೇಳಿದ್ಮೇಲೂ ಇಲ್ಲೇ ಇದ್ದೀರಲ್ಲ, ನೀವಾಗಿ ನೀವೇ ಹೊರಗೆ ಹೋಗ್ತೀರಾ ಅಥವಾ ಯಾರು ಮುಂದೆ ನಿಂತು ಏನ್ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ? ಅಲ್ಲ, ಮನುಷ್ಯತ್ವ ಮಾನವೀಯತೆಯಿಂದ ನಡ್ಕೋಬೇಕು ಅಂತ ಗೊತ್ತಾ ಅಲ್ವಾ ನಿಮ್ಗೆ? ಅಲ್ಲ ಏಜೆ, ಅದು ನಿಮ್ಗೆ. ಸರ್, ನೀವು ಹಾಗೆಲ್ಲ ಹೇಳ್ಬೇಡಿ ಸರ್, ನನಗೆ ತುಂಬಾ ಕಷ್ಟ ಆಗುತ್ತೆ. ಏನೋ ಸಂಸಾರದಲ್ಲಿ ಮುನಿಸು ಜಗಳ ಎಲ್ಲ ಸಹಜ ಅಲ್ವಾ, ಆಗುತ್ತೆ. ಮಾತಾಡಿ ಬಗೆಹರಿಸ್ಬೋದೇನೋ ಅಂತ ಬಂದ್ವಿ. ಆದ್ರೆ ಅದ್ಯಾವುದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಸರ್. ನಾವು ಹೊರಡ್ತೀವಿ, ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ.
ಏನಕ್ಕ ಇದು? ಈಚೆ ನಿಜವಾಗ್ಲೂ ಚೇಂಜ್ ಆಗಿದ್ದಾರಾ ಅಥವಾ ಅದೇ ಥರ ಇದ್ದಾರಾ? ಲೀಲಾ ಮೇಲೆ ಅಷ್ಟೊಂದೆಲ್ಲ ಕೋಪ ಇದ್ರು, ಅವ್ರ ಅಪ್ಪ ಅಮ್ಮನ ಜೊತೆ ಮಾತ್ರ ಇಷ್ಟೊಂದು ಸ್ಮೂತಾಗಿ ನಡ್ಕೊತಿದ್ದಾರೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಲಕ್ಷ್ಮಿ. ಸರ್, ಇಲ್ಲಿ ಸಂದರ್ಭ ಏನೇ ಆಗಿರ್ಬೋದು, ಇಲ್ಲಿ ಏನೇ ನಡೆದಿರ್ಬೋದು, ಆದರೆ ನಿಮ್ಮ ಬಗ್ಗೆ ನನಗೆ ಎಷ್ಟು ಗೌರವ ಇತ್ತು, ಇನ್ನು ಮುಂದೆನೂ ಅಷ್ಟೇ ಗೌರವ ಇರುತ್ತೆ. ಆದರೆ ಲೀಲಾ ವಿಷಯ ಮಾತ್ರ ನನ್ನ ಹತ್ರ ತರಬೇಡಿ ಪ್ಲೀಸ್. ತುಂಬಾ ಸಂತೋಷ. ಪೂಜೆ ಯಾವಾಗ? ನಾಳೆನೇ ಇಟ್ಕೊಂಡಿದೀವಿ ಅಮ್ಮ. ಹೌದಾ? ತುಂಬಾ ಒಳ್ಳೇದು. ನಮ್ಮಿಂದ ಏನಾದ್ರು ಆಗ್ಬೇಕಿದ್ರೆ ಹೇಳಿ, ಏಜೆ ಬಂದ್ಮೇಲೆ ಹೇಳ್ತೀವಿ. ಏನೂ ಆಗ್ಬೇಕಾಗಿಲ್ಲಮ್ಮ. ನಾನು ಬಂದಿರೋದು ನಾವು ಮಾಡ್ತಾರೋ ಪೂಜೆ ನಿಮ್ಮನೆ ಶ್ರೇಯಸ್ಸಾಗಲಿ ಅಂತ ನಿಮ್ಮ ಮನೆಯವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಇದ್ದೀನಿ. ಈ ಮನೆ ಜನ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬರ್ಕೊಂಡು ಹೋದ್ರೆ ಸುಲಭ ಆಗುತ್ತೆ ಅಂತ. ಈ ಮನೆ ಪ್ರಶಾಂತವಾಗಿರ್ಬೇಕು, ನೀವೆಲ್ಲ ಸಂತೋಷವಾಗಿರ್ಬೇಕು. ಅಷ್ಟೇ ತಾನೇ, ಅದನ್ನ ನಾವೇ ಹೇಳ್ತೀವಿ. ಈ ಮನೇಲಿರೋದು 7 ಜನ. ಒಂದು ಈ ಮನೆ ಯಜಮಾನ್ರು, ಏಜೆ ಅವರು, ಅವ್ರ ಮಕ್ಕಳು, ಅವ್ರ ನಕ್ಷತ್ರ ಹೆಸರು ಗೊತ್ತು, ಅವ್ರ ತಾಯಿ ಹೆಸರು ನಕ್ಷತ್ರನೂ ಗೊತ್ತು. ಆದ್ರೆ ಬೇರೆಯವ್ರ ಹೆಸರು ಸ್ವಲ್ಪ ಗೊಂದಲ ಇತ್ತು. ಫೋನ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ನಾನೇ ಖುದ್ದಾಗಿ ಬಂದೆ. ನಾವು ನಮ್ಮ ಹೆಸರನ್ನ ನೆನ್ಪಿಟ್ಕೊಳ್ಳೋ ಮಟ್ಟಕ್ಕೆ ಬೆಳಿಬೇಕು, ಇಲ್ಲ ಅಂದರೆ ಹೀಗೆ ಆಗೋದು ಸರು. ಇನ್ನೇನಕ್ಕ, ಈ ಮನೇಲಿ ಆ ಪೀಡೆ ತೊಲಗಾಯ್ತು. ಇನ್ನೇನಿದ್ರು ಎಲ್ಲಾನು ದುರ್ಗಾಕನೇ ನೋಡ್ಕೋತಾರೆ. ಅವರು ಎಲ್ಲ ಜವಾಬ್ದಾರಿ ತಗೊಂಡ್ಮೇಲೆ ನಮಗೂ ಸ್ವಲ್ಪ ಜವಾಬ್ದಾರಿಗಳನ್ನ ಕೊಡ್ತಾರೆ. ಅವಾಗ ನಾವು ಏನು ಅಂತ ಎಲ್ರಿಗೂ ತೋರಿಸ್ಬೋದು. ಹಾ ಪುರೋಹಿತ್ರೆ, ನಮ್ಮ ಏಜಿಯವ್ರ ದೊಡ್ಡ ಸೊಸೆ ಬಂದು ದುರ್ಗಾ ಅಂತ. ಅವ್ರ ನಕ್ಷತ್ರ ಗೊತ್ತಾಗತ್ತಮ್ಮ, ಹೆಸರು ಹೇಳಿ ಸಾಕು. ಇವರು 2ನೇ ಸೊಸೆ ಲಕ್ಷ್ಮಿ, ನಾನು 3ನೇ ಸೊಸೆ ಸರಸ್ವತಿ. ನಾವಿಷ್ಟೇ 7 ಜನ. 7 ಜನನ ಒಬ್ಬರನ್ನ ಮರ್ತಿದ್ದೀರಾ ಅನ್ಸುತ್ತೆ. ನೆನಪು ಮಾಡ್ಕೊಳ್ಳಿ. ಇಲ್ಲ ಪುರೋಹಿತ್ರೆ, ಈ ಮನೆಗೆ ಸೇರಿದ ಎಲ್ಲ ಜನದ ಹೆಸರು ಹೇಳಾಯ್ತು. ನಾವಿರೋದು 7 ಜನ. ಈ ಮನೇಲಿರೋದು 7 ಜನ ಅಲ್ಲ, 8 ಜನ. ಈ ಮನೆ ಯಜಮಾನನ ಹೆಸರು ಬರೀತಿದ್ದೀರಲ್ಲ, ಅದ್ರ ಪಕ್ಕದಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೀರಿ ಈ ಮನೆ ಯಜಮಾನಿ ಹೆಸರನ್ನ, ಲೀಲಾ ಅಭಿರಾಮ್ ಜೈಶಂಕರ್ ಅಂತ. ಅದೇ ಅನ್ಕೊಂಡೆ, ಅವ್ರೊಬ್ಬರ ಹೆಸರು ತಪ್ಪೋಗಿತ್ತು.